ಡಿ.ಕೆ. ಶಿವಕುಮಾರ್ ಅವರು ಇನ್ನು ಸಿಎಂ ಸ್ಥಾನಕ್ಕೆ ಅಲಂಕೃತ ಆಗೋದಕ್ಕೆ ಕೆಲವೇ ದಿನಗಳಿರುವಂತದ್ದು. ಇನ್ನು ನಾಡಿದ್ದು 3ನೇ ತಾರೀಕು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವುದು. ಇನ್ನು ಈ ವಿಚಾರವಾಗಿ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಬಾಲಕೃಷ್ಣ ಅವರಿದ್ದಾರೆ, ಶಾಸಕರಾದಂತವರು. ಅವ್ರನ್ನ ಮಾತಾಡ್ಸೋಣ. ಸರ್, ಇವಾಗ ಆಲ್ರೆಡಿ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿಕ್ಕೆ ಟೈಮ್ ಹಾಗೂ ಡೇಟ್ ಕೂಡ ಫಿಕ್ಸ್ ಆಗಿರೋದು. ಸರ್, ಏನೆಲ್ಲ ಸಿದ್ಧತೆಗಳಾಗ್ತಿದೆ? ಸಿದ್ಧತೆಗಳನ್ನ ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಆ ಸಿದ್ಧತೆಯನ್ನ ಸುಮ್ಮನೆ ನಾವು ವೀಕ್ಷಣೆ ಮಾಡಲಿಕ್ಕೆ ಡಿ.ಕೆ. ಸುರೇಶ್ ಅವ್ರ ಜೊತೆ ಹೋಗಿದ್ದು. ಸಿದ್ಧತೆ ಬರದ ರೀತಿಯಲ್ಲಿ ತಯಾರಾಗ್ತಾ ಇದೆ. ಬಹಳ ಚೆನ್ನಾಗಿ ಆಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಇನ್ನು ನೀವು ಕೂಡ ಸಚಿವಾಕಾಂಕ್ಷಿ ಆಗಿದ್ದರು. ಇನ್ನು ಮೊದಲನೇ ದಿನ ನೀವೇನಾದ್ರೂ ಪ್ರಮಾಣ ವಚನ ಸ್ವೀಕರಿಸ್ತೀರಾ ಸರ್? ಇಲ್ಲ, ಸೀನಿಯರ್ ಮಿನಿಸ್ಟರ್ಸ್ಗಳು ತೆಗೆದುಕೊಳ್ತಾರೆ. 10 ಜನ ತಗೋಬಹುದು. ನಂತರ 2ನೇ ಕಂತಲ್ಲಿ ಆಗ್ಬೋದು ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಸರ್, ಇನ್ನು ಜಮೀರ್ ಅಹಮದ್ ಅವರ ವಿಡಿಯೋ, ಇವತ್ತು ಆಡಿಯೋ ಏನಿದೆ ಅದು ವೈರಲ್ ಆಗಿರುವಂತದ್ದು. ಇಲ್ಲ, ಗೊತ್ತಿಲ್ಲ ಅದು ಏನಾಗಿದೆ. ಇಟ್ ಇಸ್ ಎ ಫೇಕ್ ವಿಡಿಯೋನಾ ಆಡಿಯೋನಾ ಏನು ಅಂತ ಗೊತ್ತಿಲ್ಲ. ಅದ್ರ ಬಗ್ಗೆ ಕೂಲಂಕುಷವಾಗಿ ಅದು ಹೈಕಮಾಂಡ್ ತೀರ್ಮಾನ ತಗೋಬೇಕು. ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಸೂಕ್ತ ಅಲ್ಲ. ಎಸ್, ಇದಿಷ್ಟು ಶಾಸಕ ಬಾಲಕೃಷ್ಣ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.